ಸಿಎಂ ವಿರುದ್ಧದ ಮೂಡ ಹಗರಣದ ತನಿಖೆ ನಡೆಸ್ತಾ ಇರತಕ್ಕಂಥ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಈಗ ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಮೂಡಾಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ಅಕ್ರಮ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ ಮೂಡಾ ಕೇಸಲ್ಲಿ. ರಾಜಕಾರಣಿಗಳು ಅಧಿಕಾರಿಗಳಿಗೆ ಬೇನಾಮಿಯಾಗಿದ್ದ ಈ ಹೆಬ್ಬೆಟ್ಟು ಜೈರಾಮ್ ಅಂತಕ್ಕಂಥ ಸತ್ಯವನ್ನು ಕಂಡುಹಿಡ್ಕೊಂಡಿದ್ದಾರೆ. 70 ಗಂಟೆಗಳ ಸುದೀರ್ಘ ತನಿಖೆ ನಡೆದಿತ್ತು ಇವರ ಮನೆ ಮೇಲೆ ದಾಳಿ ಮಾಡಿದಾಗ, ಮನೆ ಮತ್ತು ಕಚೇರಿ ಮೇಲೆ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಸಂಘ ಮಾಡಿಕೊಂಡು ಅದರ ಮುಖಾಂತರ ಇವನು ಬೇನಾಮಿ ಆಸ್ತಿಯನ್ನು ವಹಿವಾಟು ಮಾಡ್ತಾ ಇದ್ದ. ಆ ಬೇನಾಮಿಗೆ ಒಂದು ಕೋಡ್ ವರ್ಡ್ ಕೂಡ ಇಟ್ಕೊಂಡಿದ್ದಂತೆ. ಅದೇನು ಕೋಡ್ ವರ್ಡ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಹೋಗ್ತೀವಿ. ಈ ಹೆಬ್ಬೆಟ್ಟು ಜೈರಾಮ್ ಹೆಸರು ಹೆಬ್ಬೆಟ್ಟು ಜೈರಾಮ್ ಅಂತ ಹೇಳಿದ್ದು ಯಾಕೆ ಅಂದರೆ ಆತ ಏನೂ ಓದೇ ಇಲ್ಲ, ಆದರೆ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದಾನೆ. ಅವ್ಯವಹಾರ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಇಟ್ಕೊಂಡು ಅದರ ಮುಖಾಂತರ ಕಡಿಮೆ ದುಡ್ಡಿಗೆ ತಗೊಳ್ಳೋದು ಪರಿಹಾರದ ರೂಪದಲ್ಲಿ, ಜಾಸ್ತಿ ದುಡ್ಡಿಗೆ ಸೈಟ್ ಮಾರಾಟ ಮಾಡೋದು, ಬೇರೆ ಬೇರೆಯವರಿಗೆ ಬೇನಾಮಿ ಆಗೋದು, ಈ ಎಲ್ಲ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ಇನ್ನು ಮೂಡ ಅಕ್ರಮಕ್ಕೆ ಒಂದು ಕೋಕೋನಟ್ ಅಂತ ಪಾಸ್ವರ್ಡ್ ಅನ್ನು ಇಟ್ಕೊಂಡಿದ್ದಂತೆ, ಕೋಡ್ ವರ್ಡ್ ಕೋಕೋನಟ್ ಅಂತ. ಬೇನಾಮಿ ಹೆಬ್ಬೆಟ್ಟು ಜೈರಾಮ್ ಚಾಟ್ಸ್ನಲ್ಲಿ ಸ್ಫೋಟಕ ಮಾಹಿತಿ ಗೊತ್ತಾಗಿದೆ. ಏನದು ಕೋಕೋನಟ್ ಅಂದರೆ, ಒಂದು ಕೋಕೋನಟ್ ಕೊಡ್ರಿ ಅಂತಂದರೆ 1 ಲಕ್ಷ ರೂಪಾಯಿ ಕೊಡಿ ಅಂತ. ಒಂದು ಕೋಕೋನಟ್ ಕಳಿಸೋರಿಗೆ ಅಂದರೆ 1 ಲಕ್ಷ ಕಳಿಸಿ ಅಂತ. 50 ಕೋಕೋನಟ್ ಕಳಿಸಿ ಅಂದರೆ 50 ಲಕ್ಷ. ಅವರಿಗೆ 100 ಕೋಕೋನಟ್ ಕೊಡಿ ಅಂತಂದರೆ 1 ಕೋಟಿ ಕೊಡಿ ಅಂತ. ಎಲ್ಲ ಲಕ್ಷ ಕೋಟಿಗಳಲ್ಲಿ ಹೇಳಿಬಿಟ್ರೆ ಅನುಮಾನ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕೋಕೋನಟ್ ಅಂತ ಒಂದು ಕೋಡ್ ವರ್ಡನ್ನು ಈತ ಇಟ್ಕೊಂಡಿದ್ದ. ತುಂಬ ಅವ್ಯವಹಾರಗಳಲ್ಲಿ, ತುಂಬ ದಂಧೆಗಳಲ್ಲಿ ಈ ರೀತಿ ಕೋಡ್ ವರ್ಡ್ಗಳನ್ನ ಇಟ್ಕೊಂಡೇ ವ್ಯವಹಾರ ಮಾಡೋದು. ಈತನು ಕೂಡ ಅದಕ್ಕೆ ಕೋಕೋನಟ್ ಅಂತ ಆ ಡೈರಿಯನ್ನು ವಶಪಡಿಸ್ಕೊಂಡಿದ್ದಾರಲ್ಲ, ಡೈರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ತಾವು ಗಮನಿಸ್ತಾ ಇದ್ದೀರಾ. ಡೈರಿನ ಕೋಕೋನಟ್ ಅಂತಂದರೆ ಏನು? ಕೋಕೋನಟ್ ಅಂದರೆ ಒಂದು ಕೋಕೋನಟ್ಗೆ 1 ಲಕ್ಷ ರೂಪಾಯಿ. ನೆನ್ನೆ ಯಾರಿಗೋ 50 ಕೋಕೋನಟ್ ಕಳಿಸ್ದೆ ಅಂತಂದರೆ ನೆನ್ನೆ ಯಾರಿಗೋ 50 ಲಕ್ಷ ಕಳಿಸ್ದೆ ಅಂತ ಅರ್ಥ. ಹೀಗೆಲ್ಲ ಕೋಡ್ ವರ್ಡ್ಗಳನ್ನ ಇಟ್ಕೊಂಡು ನೋಡಿ, ಹೆಬ್ಬೆಟ್ಟು ಜೈರಾಮ್ ಹೆಸರು, ಆದರೆ ಕೋಡ್ ವರ್ಡ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಕೋಡ್ ವರ್ಡ್ ಇಟ್ಕೊಳ್ಳೋದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸದ್ಯಕ್ಕೆ ಈಗ ಎಲ್ಲ ದಾಖಲೆಗಳನ್ನು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಯಿತು, ಅಕ್ರಮ ನಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇಲ್ಲಿ ಅಂತ ಕನ್ಫರ್ಮ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೋತೀನಿ. KP, ಈಗ 70 ಗಂಟೆಗಳ ಸುದೀರ್ಘ ದಾಳಿ ನಡೆದಿತ್ತು ಈ ಹೆಬ್ಬೆಟ್ಟು ಜೈರಾಮ್ ಅವರ ಮನೆ ಮತ್ತು ಕಚೇರಿ ಮೇಲೆ. ಆಗಲೇ ನಮಗೊಂದು ಸಣ್ಣ ಅನುಮಾನ ಬಂದಿತ್ತು, ಸುಮ್ಮನೆ ಇಡಿ ಅಧಿಕಾರಿಗಳು ಸಮಯವನ್ನು ವ್ಯರ್ಥ ಮಾಡಲ್ಲ, ಇಲ್ಲೇನೋ ಇದೆ ಏನೋ ಇದೆ ಅಂತ. ಈಗ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಹೇಗೆ ವ್ಯವಹಾರ ಮತ್ತು ವಹಿವಾಟು ನಡೆಸ್ತಾ ಇದ್ದ ಈ ಹೆಬ್ಬೆಟ್ಟು ಜೈರಾಮ್ ಅಂತ KP? ಅರವಿಂದ್, ಕಳೆದ ವರ್ಷದ ಅಕ್ಟೋಬರ್ 27, 28, 29 ಒಟ್ಟು 3 ದಿನಗಳ ಕಾಲ ಈ ಹೆಬ್ಬೆಟ್ಟು ಜೈರಾಮ್ನ ಮನೆ ಮತ್ತು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥದ್ದು. ನೀವಾಗಲೇ ಹೇಳಿದಂತೆ ಒಂದು ರೀತಿಯಾದಂಥ ಆವಾಗಲೇ ಅನುಮಾನಗಳು ಬಂದಿತ್ತು. 3 ದಿನಗಳ ಕಾಲ ಒಬ್ಬ ಬಿಲ್ಡರ್ನ ಮನೆಯಲ್ಲಿ ದಾಳಿ ಮಾಡುವಂಥದ್ದು ಏನಿದೆ, 3 ದಿನಗಳ ಕಾಲ ಪರಿಶೀಲನೆ ಮಾಡುವಂಥದ್ದು ಏನಿದೆ ಅನ್ನುವಂಥ ಅನುಮಾನಗಳಿದ್ದು, ಆ ಅನುಮಾನಗಳಿಗೆ ಈಗ ಉತ್ತರಗಳು ಲಭ್ಯವಾಗಿರುವಂಥದ್ದು. ಈಗ ಏನು ನಿನ್ನೆ ಇಡಿ ಅವರು ಬಿಡುಗಡೆ ಮಾಡಿರುವಂಥ 144 ಚರಾಸ್ತಿಗಳ ಸೀಸ್ ಏನಿದೆ, ಅದರಲ್ಲಿ ಬಹುತೇಕ ಇರುವಂಥದ್ದು ಹೆಬ್ಬೆಟ್ಟು ಜೈರಾಮ್ ಹೆಸರಿನಲ್ಲಿರುವಂತಹ ಬೇನಾಮಿ ಆಸ್ತಿಗಳೇ ಬಹುತೇಕ ಸೀಸ್ ಆಗಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ ಏನು ಅಂತ ಅಂದರೆ ಅರವಿಂದ್, ಬೇನಾಮಿಯ ವಹಿವಾಟಿಗೆ ಸಂಬಂಧಪಟ್ಟಂತೆ ಒಂದು ಕೋಡ್ ವರ್ಡ್, ಆ ಕೋಡ್ ವರ್ಡು ಕೋಕೋನಟ್ ಅಂತ. ಅಂದರೆ ಇಡಿ ಅಧಿಕಾರಿಗಳು ಒಂದು ಹಂತದಲ್ಲಿ ಶಾಕ್ ಆಗಿಬಿಟ್ಟಿದ್ದಾರೆ ಅರವಿಂದ್. ಅಂದರೆ ನೀನೊಬ್ಬ ಬಿಲ್ಡರ್ ಆದರೂ ಕೂಡ ನೀನು ಯಾಕೆ ಕೋಕೋನಟ್ ವ್ಯವಹಾರ ಮಾಡ್ತಾ ಇದೆಯಾ? ವಾಟ್ಸಪ್ಪಲ್ಲಿ ಇದೇನಿದು, ನೀನು ಕೋಕೋನಟ್ ಇವತ್ತು 10 ಕೋಕೋನಟ್ ಕಳಿಸಿದ್ದೀನಿ, 100 ಕೋಕೋನಟ್ ಕಳಿಸಿದ್ದೀನಿ, ಇದರ ಅರ್ಥ ಏನು ಅನ್ನುವಂಥದ್ದು ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ. ಜೊತೆಗೆ ಡೈರಿ ಒಳಗಡೆ ಕೂಡ ಕೋಕೋನಟ್ನ ಲೆಕ್ಕ ತುಂಬ ಇದೆ. ಹಾಗಾಗಿ ಬಿಲ್ಡರ್ಗೂ ಕೋಕೋನಟ್ಗೂ ಏನು ಸಂಬಂಧ ಅನ್ನುವಂಥ ವಿಚಾರದಲ್ಲಿ ಇಡಿ ಅಧಿಕಾರಿಗಳಿಗೂ ಅನುಮಾನ ಬಂದಿದೆ. ಇಡಿ ಅಧಿಕಾರಿಗಳು ಇಂಥ ತಿಮಿಂಗ್ಲಗಳನ್ನ, ಇಂಥ ಮೀನುಗಳನ್ನ ಭಾಳ ಹಿಡಿದುಬಿಟ್ಟಿದ್ದಾರೆ ಅರವಿಂದ್. ಹಾಗಾಗಿ ಭಾಳ ಈಸಿಯಾಗಿ ಅವರು ಈ ಒಂದು ಕೋಡ್ನ ಡಿಕೋಡ್ ಮಾಡಿದ್ದಾರೆ. ಕೊನೆಗಾಗಿ ಜೈರಾಮ್ ಅದನ್ನು ಒಪ್ಕೊಂಡಿದ್ದಾನೆ. ಕೋಕೋನಟ್ ಅಂದರೆ ಒಂದು ಕೋಕೋನಟ್ನ ಬೆಲೆ ಅಂದರೆ ಒಂದು ಕೋಕೋನಟ್ ಅಂದರೆ 1 ಲಕ್ಷ ರೂಪಾಯಿ ಕಳಿಸಿದ್ದೀನಿ ಅಂದರೆ ಕೆಲವು ಅಧಿಕಾರಿಗಳಿಗೂ ಹಣವನ್ನು ಕಳಿಸಿದ್ದಾರೆ, ಕೆಲವು ರಾಜಕಾರಣಿಗಳಿಗೂ ಕೂಡ ಹಣವನ್ನು ಜೈರಾಮ್
ಜೈರಾಮ್ ಕಳಿಸಿದ್ದಾನೆ. ಅಫಿಷಿಯಲ್ ಆಗಿ ಅರವಿಂದ್ ಎಷ್ಟರ ಮಟ್ಟಿಗೆ ಇವ್ರಿಗೆ ಭಯ ಇರಲಿಲ್ಲ ಅನ್ನೋದಾದರೆ ಅಫಿಷಿಯಲ್ ಆಗಿ ಅವನು ತನ್ನ ಖಾತೆಯಿಂದ ಹಣವನ್ನು ಕಳಿಸಿರುವಂಥದ್ದು. ಅಫಿಷಿಯಲ್ ಆಗಿ ವಹಿವಾಟುಗಳನ್ನ ನಡೆಸಿದ್ದಾರೆ. ಅಂದರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ನಮ್ಮನ್ನು ಅನ್ನುವಂತಹ ಏನು ಯಾವ ಭಯವೂ ಇಲ್ದಲೇ ಬೇನಾಮಿಯ ಆಗಿ ಜೈರಾಮ್ ಇದ್ದಾನೆ. ಜೈರಾಮ್ 15 ವರ್ಷಗಳ ಹಿಂದೆ ಗಾರೆ ಕೆಲಸ ಮಾಡೋಕ್ಕೆ ಮೈಸೂರಿಗೆ ಬಂದಂಥವನು. ಗಾರೆ ಕೆಲಸ ಮಾಡೋಕ್ಕೆ ಬಂದಿರೋರು ಕೋಟ್ಯಾಧೀಶರು ಆಗಬಾರ್ದು ಅಂತ ಏನೂ ಇಲ್ಲ, ಆದರೆ ಅವರ ದಾರಿ ಯಾವುದು ಅನ್ನುವಂಥದ್ದು ಮುಖ್ಯ. ಈಗ ಸ್ಪಷ್ಟವಾಗ್ತಾ ಇದೆ, ಬಹುತೇಕ ರಾಜಕಾರಣಿಗಳು, ಕೆಲವು ರಾಜಕಾರಣಿಗಳು ಬಹುತೇಕ ಅಧಿಕಾರಿಗಳಿಗೆ ಜೈರಾಮ್ ಬೇನಾಮಿ. ಅದರಲ್ಲೂ ಪ್ರಮುಖವಾಗಿ ಈಗ ಡೈರಿಯಲ್ಲಿ ಸಿಕ್ಕಿರುವಂಥ ಹೆಸರುಗಳು ಬೂಡಾ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್ ಇದ್ದಾರೆ. ದಿನೇಶ್ ಕುಮಾರ್ ಅವರ ಫ್ಯಾಮಿಲಿಯ ಹೆಸರುಗಳು ಕೂಡ ಈ ಡೈರಿಯಲ್ಲಿದ್ದಾವೆ. ಜೈರಾಮ್ ನಡೆಸ್ತಾ ಇರುವಂಥ ವಕ್ರತುಂಡ ಗೃಹ ನಿರ್ಮಾಣ ಸಂಘದ ಡೈರೆಕ್ಟರ್ಗಳಾಗಿ ದಿನೇಶ್ ಅವರ ಸಂಬಂಧಿಗಳಿದ್ದಾರೆ. ಹಾಗಾಗಿ ಬಹುತೇಕ ಬೇನಾಮಿ, ದಿನೇಶ್ ಅವರ ಬೇನಾಮಿ ಜೈರಾಮ ಹೆಸರಲ್ಲೇ ಇರುವಂಥದ್ದು ಸ್ಪಷ್ಟ. ಹೀಗಾಗಿಯೇ ಆತನ ಹೆಸರಲ್ಲಿರುವಂತಹ ಆಸ್ತಿಗಳು ಈಗ ಬಹುತೇಕ ಸೀಸ್ ಆಗಿದ್ದಾವೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಕೆ ಪಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಗಾರೆ ಕೆಲಸ ಮಾಡೋದಕ್ಕೆ ಅಂತ ಬಂದ ಹೆಬ್ಬೆಟ್ ಜೈರಾಮ್ ಕೋಡ್ ವರ್ಡ್ಗಳನ್ನ ಇಟ್ಕೊಂಡು ಕೋಟಿಗಟ್ಟಲೆ ವ್ಯವಹಾರ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ನಿಜಕ್ಕೂ ಕೂಡ ಇಡಿ ಅಧಿಕಾರಿಗಳಿಗೆ ಶಾಕ್ ಆಗಿರುತ್ತೆ.